ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ಭಾರತದ ಅತ್ಯಂತ ಸ್ವಚ್ಛ ನಗರ ಅಂತ ಪ್ರಶಸ್ತಿ ಪಡೆದುಕೊಂಡಿರುವಂತಹ ಇಂದೋರ್ ನಗರದಲ್ಲಿ ಕಕ್ಕಸ್ಸು ನೀರು ಕುಡಿದು, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ಕಕ್ಕಸ್ಸು ನೀರು ಕುಡಿದು 8 ಜನ ಸಾವನ್ನಪ್ಪಿದ್ದಾರೆ. 111ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾರೆ. ಅಂತಹ ವಿಷಪೂರಿತ ನೀರನ್ನ ಅವರು ಕುಡಿದಿದ್ದಾರೆ. ಕಾರಣ, ಕುಡಿಯುವ ನೀರಿನ ಜೊತೆಯಲ್ಲಿ ಕಕ್ಕಸ್ಸು ಪೈಪುಗಳು ಸಹ ಮಿಕ್ಸ್ ಆಗಿ ಕುಡಿಯುವ ನೀರಿನಲ್ಲಿ ಬೆರ್ತು ಹೋಗಿ ಕಕ್ಕಸ್ಸು ನೀರನ್ನು ಕುಡಿಯುವಂತಹ ಪರಿಸ್ಥಿತಿಯನ್ನ ಆ ನಗರದ ಜನರಿಗೆ ಅಲ್ಲಿನ ಸರ್ಕಾರ ದಯಪಾಲಿಸಿದೆ. ಅಲ್ಲಿ ಯಾವ ಸರ್ಕಾರ ಇರೋದು? ಬಿಜೆಪಿ ಸರ್ಕಾರ. ಸೊ ಡಬಲ್ ಇಂಜಿನ್ ಸರ್ಕಾರ, ಮೇಲೂ ಬಿಜೆಪಿ, ಕೆಳಗಡೆನೂ ಬಿಜೆಪಿ. ಸೊ ಎಲ್ಲ ಸೇರ್ಕೊಂಡು ಈಗ ಜೈ ಮೋದಿ ಅಂದ್ಬಿಟ್ರೆ ಸಮಸ್ಯೆ ಪರಿಹಾರ ಆಗಬಹುದು ಅನ್ಕೊಂಡ್ರೆ ಆಗೋದಿಲ್ಲ. ಸೊ ಏನೆಲ್ಲ ಆಯ್ತು, ಮತ್ತು ಅಲ್ಲೊಬ್ರು ಪುಣ್ಯಾತ್ಮ ಆ ಮಧ್ಯಪ್ರದೇಶದಲ್ಲಿ ವಿಜಯ್ ವರ್ಗೀಸ್ ಅನ್ನುವಂತಹ ಮಂತ್ರಿ ಇದ್ದಾರೆ. ಅವರು ನಗರಾಭಿವೃದ್ಧಿ ಸಚಿವ ಮಧ್ಯಪ್ರದೇಶ ರಾಜ್ಯಕ್ಕೆ. ಆ ಪುಣ್ಯಾತ್ಮ ತಾಜ್ ಮಹಲ್ ಈ ಹಿಂದೆ ದೇವಸ್ಥಾನ ಆಗಿತ್ತು ಅಂತ ದ್ವೇಷ ಭಾಷಣ ಮಾಡಿಕೊಂಡು ಅದನ್ನೇ ಹಿಡ್ಕೊಂಡು ಓಡಾಡ್ತಿದ್ದಾನೆ ಹೊರತು ಜನರಿಗೆ ಒಳ್ಳೆ ನೀರು ಕೊಡೋದಕ್ಕೆ ಯೋಗ್ಯತೆ ಹುಟ್ಟಲಿಲ್ಲ. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂದೋರ್ನಲ್ಲಿ 111 ಜನ ಈಗ ಆಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾರೆ. ಅವ್ರಿಗೆ ಡಯೇರಿಯಾ ಆಗಿದೆ, ಇನ್ಫೆಕ್ಷನ್ ಆಗಿದೆ, ಎಲ್ಲ ರೀತಿಯಲ್ಲೂ ಸಮಸ್ಯೆ ಆಗಿದೆ. ಯಾಕೆ? ಕೇವಲ 111 ಜನ ನರಳುತ್ತಾ ಇರೋದು ಮಾತ್ರ ಅಲ್ಲ, 8 ಜನ ಆಲ್ರೆಡಿ ಸತ್ತು ಹೋಗಿದ್ದಾರೆ. ಸೊ ಈಗ ನರಳುತ್ತಾ ಇರುವಂತಹ ಜನರ ಬಳಿ ಒಬ್ಬ ಮಂತ್ರಿ ಬಂದ್ಬಿಟ್ಟು ವಿಚಾರಿಸ್ತಾ ಇದ್ದಾರೆ, ಏನ್ ಸಮಾಚಾರ, ಏನಾಯ್ತು, ಹೇಗಾಯ್ತು, ಸಾವು ನಿಧಾನಕ್ಕೆ ಬರ್ತಿದ್ಯಾ, ಜೋರಾಗಿ ಬರ್ತಿದ್ಯಾ, ಸತ್ತ ಮೇಲೆ ಹೋಗಿ ಮೋದಿಗೆ ಜೈ ಹೇಳೋದನ್ನ ಮರಿಬೇಡಿ ಅಂತ ಹೇಳೋದಕ್ಕೆ ಅಂತಲೇ ಬಂದಂಗೆ ಅಲ್ಲಿ ಯಾರು ಕೈಲಾಶ್ ವಿಜಯ್ ವರ್ಗೀಸ್ ಅನ್ನುವಂತಹ ಮಂತ್ರಿ, ಮಧ್ಯಪ್ರದೇಶದಲ್ಲಿ ನಗರಾಭಿವೃದ್ಧಿ ಸಚಿವ. ಆ ಪುಣ್ಯಾತ್ಮನ ಜವಾಬ್ದಾರಿಯಾಗಿತ್ತು ಒಳ್ಳೆ ನೀರನ್ನ ಜನರಿಗೆ ಕೊಡೋದು, ಕುಡಿಯ ನೀರನ್ನ ಕೊಡೋದು. ಆದ್ರೆ ಆತ ಯಾವುದರಲ್ಲಿ ಬ್ಯುಸಿ ಅಂದ್ರೆ, ತಾಜ್ ಮಹಲ್ ದೇವಸ್ಥಾನ ಆಗಿತ್ತು, ಮುಸ್ಲಿಮರು ಆಕ್ರಮಿಸ್ಕೊಂಡ್ಬಿಟ್ಟು ತಾಜ್ ಮಹಲ್ ಕಟ್ಬಿಟ್ರು. ನೀವು ಎಚ್ಚರ ಆಗಬೇಕು, ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು. ಇದನ್ನ ಹೇಳ್ಕೊಂಡು ಓಡಾಡೋದ್ರಲ್ಲಿ ಬಿಸಿ ಮನುಷ್ಯ. ಈ ನಡುವೆ ಅಲ್ಲಿನ ಜನ ಸುಮಾರು ತಿಂಗಳುಗಳಿಂದ ನೀರು ವಾಸನೆ ಬರ್ತಿದೆ, ಕೆಟ್ಟ ವಾಸನೆ ಬರ್ತಿದೆ, ಏನು ಅಂತ ನೋಡಿ ಅಂತ ಪತ್ರ ಬರೆದ್ರು, ಪ್ರತಿಭಟನೆ ಮಾಡಿದ್ರು, ದೂರು ಕೊಟ್ರು, ಯಾರೂ ಕಿವಿಗೊಡ್ಲಿಲ್ಲ. ಆ ನಂತರ ನೀರು ಬಣ್ಣ ಬದಲಾಗಿದೆ ಅಂತಲೂ ಸಹ ದೂರು ಕೊಟ್ರು, ಏನೇನೋ ಕೊಟ್ರು, ಏನೂ ಆಗಲಿಲ್ಲ. ಆ ನಂತರ ಪೈಪುಗಳು ಹೊಡೆದೋಗಿದ್ದಾವೆ ಎಲ್ಲ ಕಡೆ, ಕಕ್ಕಸ್ಸು ಪೈಪುಗಳು, ಕುಡಿಯೋ ನೀರು ಪೈಪುಗಳು ಎರಡೂ ಹೊಡೆದೋಗಿದ್ದಾವೆ, ಎರಡೂ ಮಿಕ್ಸ್ ಆಗ್ತಿದ್ದಾವೆ ಅನ್ನೋ ದೂರನ್ನು ಸಹ ಸ್ಥಳೀಯರು ಕೊಟ್ರು. ಆದ್ರೂ ಏನು ಬದಲಾಗಿಲ್ಲ. ಪಾಪ ಅದಕ್ಕೆಲ್ಲ ಟೈಮ್ ಎಲ್ಲಿ ಇರುತ್ತೆ. ತಾಜ್ ಮಹಲ್ ಕೆಳಗಡೆ ದೇವಸ್ಥಾನ ಇದೆ ರೀ, ಅದು ಮುಖ್ಯ ಮಂತ್ರಿಗೆ. ಅದು ಓಟ್ ತಂದು ಕೊಡುತ್ತೆ. ನೀವು ಕುಡಿಯೋ ನೀರು ಹೆಂಗ್ ಕೊಟ್ರೆ ಏನು? ನೀವು ಮತ ನೋಡಿತಾನೆ ಓಟ್ ಕೊಡೋದು, ಯಾವುದು ಧರ್ಮ ನೋಡಿತಾನೆ ಓಟ್ ಕೊಡೋದು, ನಾವು ಮಾಡೋ ಧಾರ್ಮಿಕ ದ್ವೇಷದ ಭಾಷಣಗಳನ್ನ ನೋಡಿತಾನೆ ನೀವು ಓಟ್ ಕೊಡೋದು. ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ನಿಮಗೆ ಒಳ್ಳೆ ನೀರು ಕೊಟ್ರೆ ಅಷ್ಟು, ಕೊಡದೆ ಹೋದ್ರೆ ಅಷ್ಟು, ನೀವು ಅದನ್ನು ಕೇಳಿ ನೋಡಿ ಅಂತೂ ಓಟ್ ಹಾಕೋದಿಲ್ಲ. ನಿಮ್ಮ ಯೋಗ್ಯತೆ ಅಷ್ಟೇ, ನಿಮ್ಮ ಜನ್ಮ ಅಷ್ಟೇ. ಎಲೆಕ್ಷನ್ಗೆ ಹಿಂದಿನ ದಿನ 1,000 ರೂಪಾಯಿ 2,000 ರೂಪಾಯಿ ದುಡ್ಡು ಕೊಡಬೇಕು. ಆಗಾಗ ಬಂದು ಮುಸ್ಲಿಮರ ವಿರುದ್ಧ ಭಾಷಣ ಮಾಡಬೇಕು. 4 ಮುಸ್ಲಿಮರ ಮನೆಗಳ ಮೇಲೆ ಬುಲ್ಡೋಸರ್ ಹಾರಿಸ್ಬಿಟ್ರೆ ನೀವು ಖುಷಿ ಆಗ್ತೀರಿ. ಕಂಡವ್ರ ಮನೆ ಕೆಡು ಬಿಸಾಕ್ರೆ ನಿಮಗೆ ಖುಷಿ, ಯಾಕಂದ್ರೆ ಅವ್ರ ಧರ್ಮದ ಕಾರಣಕ್ಕೆ. ಅದನ್ನ ನೋಡಿ ಓಟ್ ಹಾಕ್ತೀರಾ. ಹಾಗಾಗಿ ನಿಮ್ಗೆ ಒಳ್ಳೆ ನೀರು ಕೊಡೋ ಅವಶ್ಯಕತೆ ಇಲ್ಲ. ಹಾಗಂತ ಈ ಕೈಲಾಶ್ ವಿಜಯ್ ವರ್ಗೀಸ್ ನಿರ್ಧಾರಕ್ಕೆ ಬಂದಿರಬೇಕು. ಇವರೆಲ್ಲ ಮೋದಿ ಶಿಷ್ಯಂದರಲ್ವಾ, ಇವ್ರಿಗೆ ಗೊತ್ತು ಓಟ್ ಹಾಕಿಸ್ಕೊಳ್ಳೋದು ಹೇಗೆ ಅಂತ. ಸೊ ಅದರ ಬಗ್ಗೆ ಯಾರು ಗಮನ ಕೊಡ್ಲಿಲ್ಲ. ಕೆಟ್ಟ ವಾಸನೆ, ದುರ್ವಾಸನೆ, ಕೆಟ್ಟ ಟೇಸ್ಟು, ಬಣ್ಣ ಬದಲಾಯಿತು ನೀರು, ಯಾವುದಕ್ಕೂ ಇಲ್ಲ. ಕೊನೆಗೆ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ. ಎಲ್ಲರೂ ವಾಂತಿ ಭೇದಿ. ಇಡೀ ನಗರ, ಇಂದೋರ್ ನಗರದಲ್ಲಿ ವಾಂತಿ ಭೇದಿ. ಏನು ಆಸ್ಪತ್ರೆಗಳು ತುಂಬ ಹೋದವು. ಗಂಭೀರ ಸ್ಥಿತಿಯಲ್ಲಿ 111 ಜನ, 8 ಜನರ ಸಾವು. ಇನ್ನು ಅದೆಷ್ಟು ಜನ ಮನೆಗಳಲ್ಲೇ ನರಳುತ್ತಿದ್ದಾರೋ ಅಥವಾ ಸ್ಥಳೀಯ ಆಸ್ಪತ್ರೆಗಳಲ್ಲಿದ್ದಾರೋ ಗೊತ್ತಿಲ್ಲ. ಇದು ಸರ್ಕಾರಿ ಅಂಕಿಅಂಶಗಳು. ಸರ್ಕಾರಿ ಅಂಕಿಅಂಶಗಳಲ್ಲಿ ಎಷ್ಟು ಸತ್ಯಾಂಶ ಇರುತ್ತೆ ಅನ್ನೋದು ನಿಮಗೂ ಗೊತ್ತಿರುತ್ತೆ. ಆದ್ರೂ ಇದನ್ನೇ ನಂಬೋದಾದ್ರೂ ಸಹ 8 ಜೀವ ಅಲ್ವಾ? ಈ ನರಳುತ್ತಾ ಇರುವಂತಹ 111 ಜನರ ನರಳಾಟ ಅಲ್ವಾ? ಇಲ್ಲ. ಮೋದಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ.
ಅದನ್ನು ಸುದ್ದಿನೂ ಮಾಡಬಾರ್ದು, ಅದ್ರ ಬಗ್ಗೆ ಚರ್ಚೆನೂ ಮಾಡಬಾರ್ದು, ಇಂಥದ್ದೆಲ್ಲ ಮಾತೇ ಆಡಬಾರ್ದು. ಏನಿದ್ರು ಮಸೀದಿ ಕೆಳಗಡೆ ಲಿಂಗ ಇದೆಯಾ, ಮಸೀದಿ ಕೆಳಗಡೆ ದೇವಸ್ಥಾನ ಇದೆಯಾ, ಮೋದಿ ಪ್ರಧಾನಿ ಸ್ಥಾನದಲ್ಲಿ ಇದ್ದೀನಿ ಎನ್ನುವಂತಹ ಸಣ್ಣ ಯೋಚನೆಯೂ ಇಲ್ಲದೆ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡೋದ್ರಲ್ಲಿ ಬಿಸಿ ಇದೀವ, ಅದನ್ನ ನೋಡಬೇಕು. ಬಟ್ಟೆ ನೋಡಿ ಧರ್ಮವನ್ನು ಗುರುತಿಸೋದು, ಅದನ್ನ ನೋಡಬೇಕು. ಮೋದಿ ಭಾಷಣಗಳಲ್ಲಿ ಅದೇ ಬರೋದು, ಬಟ್ಟೆ ನೋಡಿ ಗುರುತಿಸಿ, ಹೆಚ್ಚು ಮಕ್ಕಳು ಮಾಡ್ಕೊಳ್ಳೋರು, ನುಸುಳುಕೋರರು, ನಿಮ್ಮ ಚಿನ್ನ ಕದೀತಾರೆ, ನಿಮ್ಮ ಎಮ್ಮೆ ಕದೀತಾರೆ, ನಿಮ್ಮ ಹಸು ಕದೀತಾರೆ, ಎಲ್ಲ ತಾನು ಪ್ರಧಾನಿ ಅನ್ನುವಂತಹದ್ದು ಮೈಂಡೇ ಇಲ್ಲ. ಅದು ಯಾವುದೋ ಒಂದು ಪುಡಾರಿ ಗುಂಪಿನ ಮುಖಂಡನ ರೀತಿಯಲ್ಲಿ ಮಾತಾಡೋದು ಅದನ್ನೇ ನಂಬಿಕೊಂಡು, ಅದನ್ನೇ ಕೇಳಿಸ್ಕೊಂಡು, ಅದನ್ನೇ ಪಾಲನೆ ಮಾಡಿಕೊಂಡು ಒಂದಷ್ಟು ಜನ ಚರ್ಚ್ಗಳು ಮಸೀದಿಗಳು ಮುಂದೆ ಗಲಾಟೆ ಮಾಡಿಕೊಂಡು, ಕಿರ್ಚಾಡ್ಕೊಂಡು, ದಾಂಧಲೆ ಮಾಡಿಕೊಂಡು ಅವರು ಹೊಟ್ಟೆಪಾಡ ಅವ್ರು ಸಂಪಾದನೆ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಮೋದಿ ಉದ್ಯೋಗ ಕೊಟ್ಟಿಲ್ಲ. ಇನ್ನು ಮೋದಿಗೆ ಲಾಭ ಏನು, ಬಿಜೆಪಿಗೆ ಲಾಭ ಏನು, ಇಂತಹ ವಿಜಯ್ ವರ್ಗೀಸ್ ಅನ್ನುವಂಥವ್ರಲ್ಲಿ ಲಾಭ ಏನು? ಎಲೆಕ್ಷನ್ ಅಲ್ಲಿ ನೀವು ಅದನ್ನ ನೋಡಿನೇ ವೋಟ್ ಹಾಕೋದು, ಅದನ್ನು ಕೇಳಿಸ್ಕೊಂಡೇ ವೋಟ್ ಹಾಕೋದು, ಅದರಿಂದಾನೇ ಖುಷಿಯಾಗಿ ವೋಟ್ ಹಾಕೋದು, ಆ ಲಾಭ ಮಾಡ್ಕೊಳ್ತಾರೆ. ಹಾಗೂ ಹೀಗೂ ಮಾಡಿ ಭಾರತದ ಅತ್ಯಂತ ಸ್ವಚ್ಛ ನಗರ ಅಂತ ಅದು ಯಾವ ಲೆಕ್ಕದಲ್ಲಿ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಒಂದು ಪ್ರಶಸ್ತಿ ಪಡೆದುಕೊಂಡಿರುವಂತಹ ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ಈಗ ಆಸ್ಪತ್ರೆಗಳಲ್ಲಿ ಬರೀ ನರಳಾಟ, ಕಕ್ಕಸ್ಸು ನೀರು ಕುಡಿದು ಆರೋಗ್ಯ ಕೆಡಿಸ್ಕೊಂಡು ನರಳುತ್ತಾ ಇದ್ದಾರೆ. ಹೊಟ್ಟೆ ನೋವು, ಬೇಧಿ, ವಾಂತಿ ಎಲ್ಲವೂ ಆಗ್ತಾ ಇದೆ. ಸೊ ಇದು ಮಧ್ಯಪ್ರದೇಶದಿಂದ ಬರ್ತಿರುವಂತಹ ಸುದ್ದಿ. ನಮ್ಮಂಥವ್ರು ಮಾತ್ರ ಇದನ್ನು ಸುದ್ದಿ ಮಾಡಬೇಕು, ಬೇರೆಯವರಿಗೆ ಯಾರಿಗೂ ಸಹ ಇದನ್ನು ಸುದ್ದಿ ಮಾಡಬೇಕು ಅನ್ಸಲ್ಲ. ಯಾಕಂದ್ರೆ ಅದನ್ನು ಸುದ್ದಿ ಮಾಡಿಬಿಟ್ರೆ ಬಿಜೆಪಿ ಕೆಟ್ಟ ಹೆಸರು ಬರುತ್ತೆ, ಮೋದಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ, RSS ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಹಾಗಾಗಿ ಎಂಜಲು ಮಾಧ್ಯಮಗಳು ಯಾರು ಸಹ ಚಕಾರ ಎತ್ತಲ್ಲ. 8 ಜನ ಸತ್ತು ಹೋಗಿದ್ರು ಸಹ, 111 ಜನ ICUಗಳಲ್ಲಿ ನರಳುತ್ತಾ ಇದ್ರು ಸಹ ಏನಿಲ್ಲ. ಸಾಬ್ ಚಂಗಾಸಿ ಅಷ್ಟೇ. ಸೊ ಇದಿಷ್ಟು ಇಂದೋರ್ನಿಂದ ಬರ್ತಿರುವಂತಹ ಒಂದು ದುಃಖಕರ ಸಂಗತಿ ನಮ್ಮ ಪ್ರಕಾರ. ಬೇರೆಯವರಿಗೆ ಏನು ಸುದ್ದಿನೋ ಗೊತ್ತಿಲ್ಲ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.